ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ ವ್ಲಾಗ್. ನಾನು ಮಾಡ್ತಿರೋ ರೆಸಿಪಿ ಬಂದು ಇವತ್ತು ನಾರ್ಮಲಾಗಿ ಚಪಾತಿ ಮಾಡ್ತೀವಿ ಅಲ್ವಾ, ಅವಾಗ ಸ್ವಲ್ಪ ಡಿಫ್ರೆಂಟಾಗೇ ತಿನ್ನೋಣ ಅಂತ ಅನಿಸಿದ್ರೆ ಈ ಥರ ಮಾಮೂಲಿ ಸ್ವಲ್ಪ ಕಲಸಿದ ಮೇಲೆ ಒಂದು ಸ್ವಲ್ಪ ಲಟ್ಟಿಸ್ಕೊಂಡು ಮಧ್ಯಕ್ಕೆ ಚಿಲ್ಲಿ ಪೌಡ್ರು, ಗರಂ ಮಸಾಲ ಮತ್ತು ಕೊತ್ತಂಬರಿ ಸೊಪ್ಪು, ಆನಿಯನ್ಸು ಬೇಕಿದ್ರೆ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಳ್ಬೋದು. ಈ ಥರ ಹಾಕ್ಕೊಂಡು ನೀಟಾಗಿ ಅದನ್ನು ಫೋಲ್ಡ್ ಮಾಡಿ ಮಾಮೂಲಿ ಚಪಾತಿ ಯಾವ ರೀತಿ ಒತ್ತುತ್ತೀವಿ ಅದೇ ರೀತಿ ಅದನ್ನು ನೀಟಾಗಿ ಲಟ್ಟಿಸ್ಕೊಂಡು ನೀಟಾಗಿ ನಿಧಾನವಾಗಿ ಲಟ್ಟಿಸಿ, ಅದೇನು ಬೀಳಲ್ಲ ಕೆಳಗಡೆ. ಸೊ ನೀಟಾಗಿ ನಾವು ಫೋಲ್ಡ್ ಮಾಡ್ಕೊಂಡಿರ್ತೀವಲ್ವ, ಚೆನ್ನಾಗೇ ಇರುತ್ತೆ. ಸೊ ಈ ಥರ ಲಟ್ಟಿಸ್ಕೊತ ಚೆನ್ನಾಗಿ ಎರಡು ಸೈಡು ಬೇಯಿಸ್ಕೊಂಡ್ರೆ ನಮಗೆ ಒಂಥರ ಡಿಫ್ರೆಂಟ್ ಸ್ಟೈಲಲ್ಲಿ ಚಪಾತಿ ಸಿಗುತ್ತೆ. ಯಾರಾದರೂ ಪಲ್ಯ ಮಾಡೋಕ್ಕೆ ಮತ್ತು ಚಟ್ನಿಗಳು ಮಾಡೋಕ್ಕೆ ಲೇಟಾಗಿರುತ್ತೆ ಕೆಲವೊಂದು ಸಲ, ಆವಾಗ ಅರ್ಜೆಂಟಾಗಿ ಏನೋ ತಿನ್ಕೊಂಡು ಹೋಗಬೇಕು ಅಂತ ಅನಿಸ್ತಿರುತ್ತಲ್ವ, ಆವಾಗ ಈ ರೀತಿ ಮಾಡಿಕೊಂಡ್ರೆ ಉಪ್ಪು ಖಾರ ಹುಳಿ ಎಲ್ಲ ಅದರಲ್ಲೇ ಸಿಗೋ ಥರ ಚೆನ್ನಾಗಿರುತ್ತೆ. ಸೊ ನೀವು ಟ್ರೈ ಮಾಡಿ. ಉಪ್ಪು ನಾವು ಆಲ್ರೆಡಿ ಚಪಾತಿ ಕಲಸುವಾಗೆ ಹಾಕಿರ್ತೀವಲ್ಲ ಹಿಟ್ಟು, ಸೊ ಅದಕ್ಕೆ ನಾನು ಇಲ್ಲಿ ಉಪ್ಪು ಹಾಕಿಲ್ಲ. ಒಂದು ಸಲ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಗೈಸ್.